ಪಾಪಿ ಮಗ ಯಾವತ್ತು ಬರಬೇಕಿತ್ತಲ್ಲ. ನನ್ನ ಪಾಲಿಗೆ ಅವ ಅಪರಾಧಿ. ನಿಮಗೆ ಗೊತ್ತುಂಟ, ಊರಿನಲ್ಲಿ ಒಬ್ಬ ದೊಡ್ಡ ಅಪರಾಧಿ ಇದ್ರೆ ಅವ ಊರು ಬಿಟ್ಟೆಲ್ಲ ತಿರುಗಲಿಕ್ಕಿಲ್ಲ, ದಿವಸಕ್ಕೊಮ್ಮೆ ಮುಖ ತೋರಿಸ್ಬೇಕು ಅವ. ಆ ಸುರಪ್ಪನಿಗೆ ಅದೇ ನಿರ್ಬಂಧ ಹೇಳಿದ್ದು ನಾನು. ಕತ್ತನ್ನು ಹೊರಳಿಸಿದೆ, ಕಣ್ಣನ್ನು ಅರಳಿಸಿದೆ, ಯಾವತ್ತೂ ನನ್ನ ದರ್ಶನಕ್ಕೆ ಬರ. ದೇವತೆಗಳು ಇವತ್ತು ಕಾಣುವುದಿಲ್ಲ ಅಲ್ಲ. ಸಂಜೆ ಆಗುತ್ತಾ ಬಂತು, ಸುಳಿವಿಲ್ಲ ಸುಳಿವಿಲ್ಲ. ಮಂತ್ರಿ ನನ್ನೊಂದಿಗೆ ನೀನು ಬಂದವ. ಸರಿ, ಹೌದಲ್ಲ? ಅವತ್ತು ಸುರಪ್ಪನಿಗೆ ಹೇಳಿದ್ದೆ ನಾನು, ಒಂದು ದಿವಸಾದಿ ತಪ್ಪಿದೆಯಾದರೆ ನಿನ್ನ ಬದುಕಿಗೆ ಕಂಟಕಾದೀತು ನನ್ನ ಪ್ರಯೋಗ ಎನ್ನುವುದಾಗಿ. ಹೌದು, ನೋಡಿದ್ಯಾ? ನನ್ನ ಮಾತಿಗೆ ಚಿಕ್ಕಾಸಿನ ಬೆಲೆ ಕೊಡದೆ ಬರದೆ ಹೋದ ಇವತ್ತಿನ ದಿವಸ. ಹೌದಲ್ಲ? ಆ ಧೈರ್ಯ ಎಲ್ಲಿಂದ ಬಂತು? ಬಿಟ್ಟು ಕಳೆದನೆ ನನ್ನ ಅಜ್ಜಿಯನ್ನು, ಮರೆ ಹೊಕ್ಕನೆ ಮೂರು ಮೂರ್ತಿಗಳದ್ದು, ಬಲಿಷ್ಠರ ಸಹಾಯ ಪಡೆದನೆ, ಸಾಲ, ರೋಗ, ಬೆಂಕಿ, ಶತ್ರು, ಈ ನಾಲ್ಕನ್ನು ಮೂಲದಲ್ಲಿ ನಾಶ ಮಾಡಬೇಕು. ಇವತ್ತು ಒಂದು ದಿವಸ ಬರಲಿಲ್ಲ, ನಾಳೆ ಬಂದಾನು ಅಂತ ಸುಮ್ಮನೆ ಕುಳಿತುಕೊಳ್ಳಕೂಡದು. ಸ್ವಲ್ಪ ಸಾಲ ಅಂತ ಸುಮ್ಮನಿದ್ರೆ ನಮ್ಮ ತಲೆಗೆ ಬರ್ತದೆ. ಸಣ್ಣ ಕಿಡಿ ಎನ್ನುವುದಾಗಿ ಬೆಂಕಿಯನ್ನು ಬಿಟ್ರೆ ಮನೆ ಸುಡ್ತದೆ. ಹೌದು ಅಲ್ಲ, ರೋಗ ಸಣ್ಣದು ಎನ್ನುವುದಾಗಿ ಬಿಟ್ರೆ ಉಲ್ಪಣೆ ಕೊಡ್ತದೆ, ಕುತ್ತಿಗೆ ಹಿಡಿಯುವಷ್ಟು ಮಾರಕ ಆಗ್ತದೆ. ಹೌದು, ಶತ್ರು ಹಾಗೆ. ಒಂದು ದಿವಸ ಎನ್ನುವ ಕಾರಣಕ್ಕಾಗಿ ಬಿಡಕೂಡದು. ತೆರಳೋ ಮಂತ್ರೀಶ್ವರ, ಹೋಗಿ ದೇವತೆಗಳ ಕುರುಹು ಎಲ್ಲಿ ಉಂಟು, ಸುಳಿವು ಎಲ್ಲಿ ಉಂಟು ಹುಡುಕು. ಅವರು ಬರದೇ ಇದ್ದದ್ದಕ್ಕೆ ಸಾಕ್ಷಿಯಾಗಿ ಅವರ ಜುಟ್ಟನ್ನು ಹಿಡಿದು ದಾರ ನನ್ನ ಪಾದಕ್ಕೆ ಹಾಕು. ಒಂದು ದಿವಸ ಬರದೇ ಇದ್ದ ಅವರ ಅಪರಾಧಕ್ಕೆ ಬೇಕಾಗಿ 1 ವರ್ಷ ಅವರು ಅನುಭವಿಸಬೇಕು. ಬಿಡು ನಯನ ಮುಖ್ಯರೈ ತಂದು ತೋಲಾವನದಿಯೇ ಗಡಗಿನೊಳಗೆ ಸೆವ ಲಲಿತಾಂಬಿಕೆಯ ಪಾದಮೋ ಅಡಿಗಡಿಗೆ ನೆನೆಯುತ್ತ ಕೊಂಡಾಡಿ ಭಜಿಸಿದರು ಭಯ ಭಾವ ಭಕ್ತಿಯುಗ ಲಲಿತಾಂಬಿಕೆಯ ಪಾದಕ್ಕೆ ಭಜಿಸಿದರು. ಶತಪ್ರಯತ್ನ ಮಾಡಿ ಆತನ ಆಸ್ಥಾನದಲ್ಲಿ ಬೇರೆ ಬೇರೆ ವಿಧದ ಮಾತಿನ ಮೋಡಿಯಿಂದ ಅವನನ್ನು ಒಪ್ಪಿಸಿ ಹೇಗೋ ಈ ಕೋಲಾವನಕ್ಕೆ ಅವನು ಬಂದಿದ್ದೇವೆ. ನಮ್ಮ ಮಹಾಮಾತೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೆ, ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಯೋಗ್ಯವಾದ ಸುಸ್ಥಳ ಇದಾಗಿದೆ. ಆದ್ದರಿಂದ ಆಕೆಯ ಕುರಿತಾದ ಪ್ರಾರ್ಥನೆಗೆ ತೊಡಗೋಣವೇ. ಗೋಳಿಯುತ್ತಲೀ ತಿಳಿದು ವಿಚಾರ ಕಾರುಣ್ಯದಲ್ಲಿ ಶ್ರೀಚಕ್ರ ಮುಖಾಂತರವಿ
ಸದ್ಗುಣದೇನು ಸತ್ಯ ವಿಚಾರಿ ವಿದ್ಯಾರ್ಥಿತೆ ಅವಕೃತ್ಯ ವಿರಾಜ ಸಮರ್ಥ ಸದಾಮಯೇ ವಿದ್ಯಾಮಂಗಳೇ ಶರಣೋ ಶರಣೋ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಕಂಡಳು ದುರತಂತತಿಯ ನಿಲಕಂಡಲೆಯುವ ಸಂಗತಿಯ ಬೆಟ್ಟಾದಿರಿ ನೀರಲ್ಲ ದಯಗುಳ್ಳು ಕುರಿವೆ ಸುಳ್ಳಲ್ಲ ಕಂಡಳು ದುರತಂತತಿಯ ಓ ನನ್ನ ಮುದ್ದು ಮಕ್ಕಳಿರ, ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನೀವೆಲ್ಲರೂ ಒಂದಾಗಿ ಕೋಲಾವರವನ್ನೇ ಸೇರಿಕೊಂಡಿರಿ, ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ. ಇದೋ ನಿಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿದಂತಹ ನಾನು ಶ್ರೀಚಕ್ರ ಹೃದಯವಾಸಿನಿಯಾಗಿಯೇ ಪ್ರಸನ್ನಳಾಗಿದ್ದೇನೆ. ಆದರೆ ನಿಮ್ಮನ್ನು ಗಮನಿಸಿದಾಗ ಎದಿಗೆ ರೂಪವ ಧರಿಸಿ ನಿಜ ವೇಷವನ್ನೆಲ್ಲವ ಮರೆಸಿ ಬೇಸರಿಸುತ್ತ ಬಂದನು ನಾ ಆಲೈಸುವುದು ಜ್ಞಾತಕೇನು ನಾ ಎದಿಗೆ ರೂಪವ ಧರಿಸಿ ಮಕ್ಕಳೇ, ನಾನೇ ಒಲಿದಂತಹ ಸ್ವರ್ಗಲೋಕದಲ್ಲಿ ಸಕಲ ಸಿರಿ ವೈಭವಗಳಿಂದ ಮೆರೆಯಬೇಕಾದಂತಹ ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಸಿದಿರಿ, ಹೇಸಿಗೆ ರೂಪವನ್ನು ತಾಳಿದಿರಿ. ಮಕ್ಕಳೇ, ನಿಮ್ಮ ಈ ರೂಪವನ್ನು ಮರೆಮಾಚಿ ನಿಜ ರೂಪದಲ್ಲಿ ಪ್ರಕಟರಾಗಿ. ಆರ್ಯವರಿಗೆ ನಿಮಗಿಟ್ಟು ಭಯದೋರಿತು ತೀರೋ ಕಂಡು ವಾರತೆಯನ್ನು ಶೀಘ್ರದೊಳು ವಿಸ್ತಾರಗೊಳಗುವುದೆನೋ. ಓ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಮುಖಾವಲೋಕನವನ್ನು ಮಾಡಿ ಗಮನಿಸಿದಾಗ ಕಾಯ ಕಂಪಿಸುತ್ತಾ ಇದೆ, ನಾಲಗೆ ತಡವರಿಸುತ್ತಾ ಇದೆ, ಕಣ್ಣಿನಿಂದ ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ದೀರಾ. ಮಕ್ಕಳೇ, ಯಾರಿಂದ ಬಂದ ಕಷ್ಟ, ಯಾಕೀ ಬವಣೆ ನನ್ನಲ್ಲಿ ಬಿತ್ತರಿಸಿ. ಆ ದೇವಪತಿಯು ಕೇಳುತ್ತ ಬಿಲ್ಲೈಸಿದ ತಾಯಿ ಕೇಳು ದುಷ್ಟನಾದ ಗೌರಕ್ಯನ ಬೆಲೆಯಲ್ಲಿ ಕಿತ್ತೆವು ತಾಯಿ ಕೇಳು ಸದೆದು ನಮ್ಮೆಲ್ಲ ಬಳಲಿಸುವರು ನಿತ್ಯ ತಾಯಿ ಕೇಳು ಮುಂದೆ ಬದುಕುವ ಕಾವ್ಯ ಕಾಣದೆ ತಂದೆವು ತಾಯಿ ಕೇಳು ತಾಯಿ ಕೇಳು. ಸುರಪಾಲ ವೇಷವನ್ನು ಮರೆಸಿಕೊಂಡು ಈ ರೀತಿಯಾಗಿ ನಿನ್ನನ್ನು ಸ್ತುತಿಗೈಯುವರೆ ಬಲವಾದ ಉದ್ದೇಶವಿದೆ ಅಮ್ಮ. ಏನದು? ದುರುಳನಾದಂತಹ ಕೌಮಾಸುರ ಲೋಕ ಕಂಟಕನಾಗಿ ವಿಜೃಂಭಿಸುತ್ತಾ ಇದ್ದಾನೆ. ಓಹೋ, ಅಷ್ಟು ಮಾತ್ರವಲ್ಲದೆ ನಮ್ಮಿ ನಾಕಕ್ಕೆ ದಾಳಿ ಇರ್ತಾನೆ. ಹಾ, ಅವನನ್ನು ಎದುರಿಸುವುದಕ್ಕೆ ನಾವೆಲ್ಲರೂ ಮುಂದುವರೆದು ಹೋದಂತಹ ಸಂದರ್ಭ ನಮಗೆಲ್ಲರಿಗೂ ಸೋಲಾಗಿ ಹೋಯಿತು. ಹೌದೇ? ಅವನ ಬಾಧೆಯಿಂದ ಬರಲಿ ಬೆಂಡಾದಂತಹ ನಮಗೆ ಬದುಕೆ ಕಷ್ಟವಾಗಿ ಹೋಗಿದೆ. ಇನ್ನು ಮುಂದೆ ಜೀವಿಸುವುದೇ ಹೇಗೆ ಎನ್ನುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮನ್ನು ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಬಿಡಿರಿ ನೀತಿಯನ್ನು ಅಗಿಮಿತ
ಚಿಂತಿಸಬೇಡ ಧನುಜನ ಭಾವಿಯನು ಹೌದಯ್ಯ ಗುಣಿಗಾಣಿಸುತ್ತ ನಿಮಗನು ಸೌಖ್ಯವಾಯ ಕುಣಿತಿಗ ಮಾಡುವೆನೋ ಮಕ್ಕಳಿರ ಹೊರಬಲದಿಂದ ಕೊಂಬಿ ಮೆರೆಯುವಂತಹ ದುರುಳ ಕಂಹನ ಬಾಧೆಯಿಂದ ನೀವೆಲ್ಲರೂ ಭೀತರಾದಿರ. ಭಯಪಡದಿರಿ ಉರಿಯುವ ಧಾವಾಗ್ನಿಯ ಮುಂದೆ ಪತಂಗಗಳ ಆಟ ನಡೆದೀತೆ ಮಕ್ಕಳೇ. ನಾನೇ ಅಭಯಪ್ರದಳಾದ ಮೇಲೆ ಕೂಳರ ಬಾಧೆ ಕಿರಿದುದಿರದೊಳಗೆ ಕೂಳಕಂಹನನ್ನು ವಧಿಸಿ ನಿಮಗೆಲ್ಲರಿಗೂ ಪರಮ ಸೌಖ್ಯವನ್ನು ಒದಗಿಸಿಕೊಡುವವಳಿದ್ದೇನೆ ಮಕ್ಕಳೇ. ಅಲ್ಲಿಯವರೆಗೆ ದುರುಳನನ್ನು ವಧಿಸುವಂತಹ ಚಂದವನ್ನು ಕಣ್ತುಂಬಿಸಿಕೊಳ್ಳಿ. ಸರಿ ಗುಣಗಳನ್ನು ತಡೆಯದೆ ತಳುಗುಳಿ ಕಡಿಗಲಿ ಬೋಧಿತನೋ ಜಡಮತಿ ನೊಡಬಡದಿರೆ ಬೇರುಂಟು ನಡೆದುವ ಕಾರ್ಯಗಳು ಅಳುವ ಸುಮನಸರಿಗೆ ಅಭಯದ ವಚನವನ್ನು ಕಳುಹಿಕೊಟ್ಟೆ. ದುರುಳನಾದಂತಹ ಕಂಹಾಸುರನನ್ನು ವಧಿಸುವುದೇ ನನ್ನ ಉದ್ದೇಶವಲ್ಲ. ನನ್ನ ಮಗನ ಹಾಗೆ ಆತನಿಗೆ ನೀತಿಯ ಮಾತುಗಳನ್ನು ಆಡುವುದರ ಮೂಲಕವಾಗಿ ಬೋಧನೆ ಅಗತ್ಯ. ಅದಕ್ಕಾಗಿ ಯಾರನ್ನು ಕಳುಹಿಕೊಡುವುದು ಎನ್ನುವ ಹಾಗೆ ಆಲೋಚಿಸಿದಾಗ ಅರ್ಥವಾಯಿತು. ಎಲ್ಲಿ ಮಗನೇ ಗುಹಾ
ಬಲವಾದಂತಹ ಕಾರಣ ಉಂಟು ಮಗನೇ. ಏನು ತಾಯಿ? ಕೋಲಾಪುರವನ್ನಾಳುವಂತಹ ದುರುಳನಾದಂತಹ ಕಂಹಾಸುರ ವರಬಲಾನ್ವಿತನಾಗಿ ಮದೋನ್ಮತ್ತನಾಗಿಯೇ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪಾತಕಗಳನ್ನು ನಡೆಸುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಅಷ್ಟಕ್ಕೆ ಮುಗಿಯಲಿಲ್ಲ ಆತನದಾದಂತಹ ದಾಷ್ಟ್ಯ ಪ್ರವೃತ್ತಿ. ಗೋಬ್ರಾಹ್ಮಣರನ್ನು ಹಿಂಸಿಸುತ್ತಾನೆ, ಋಷಿ ಮುನಿಗಳನ್ನು ಪೀಡಿಸುತ್ತಾ ಇದ್ದಾನೆ. ಸ್ತ್ರೀ ಹತ್ಯ, ಪಶು ಹತ್ಯ ಇದೆಲ್ಲವನ್ನು ಮಾಡುತ್ತಾ ಮುಂದುವರಿದಂತಹ ಆತ ನರ ನಾಗಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಅಷ್ಟಕ್ಕೆ ಆತನದಾದಂತಹ ದಾಷ್ಟ್ಯ ಪ್ರವೃತ್ತಿ ಸೀಮಿತವಾಗಲಿಲ್ಲ ಕಂದ. ದೇವತೆಗಳನ್ನು ಸೋಲಿಸಿ ಸುರಲೋಕವನ್ನು ವಶಪಡಿಸಿಕೊಂಡು ಹೆಚ್ಚೇಕೆ ಸುರಪನ ಮಡದಿಯಾದಂತಹ ಶಚಿಯನ್ನೇ ಬಲತ್ಕಾರದಿಂದ ಸೆಳೆಯುವುದಕ್ಕೆ ಪ್ರಯತ್ನ ಪಟ್ಟವನಿದ್ದಾನೆ. ಆ ಕಾರಣದಿಂದಾಗಿ ದುರುಳನ ಉಪಟಳ ಅಧಿಕವಾಗಿದೆ ಮಗನೇ. ಧರ್ಮದೇನು ಇಂದು ಕಣ್ಣೀರು ಹರಿಸುವ ಸ್ಥಿತಿಗೆ ದೌರ್ಜನ್ಯ ಮೆರೆಯುವ ಕೌಹನೆ ಕಾರಣನಾಗಿದ್ದಾನೆ. ಅವನ ಅನುಜರ ಸಹಕಾರದಿಂದ ಭೂಲೋಕವನ್ನು ವಶಪಡಿಸಿಕೊಂಡಿದ್ದಾರೆ. ಸಜ್ಜನರಾದ ದೇವತೆಗಳು ಇಂದು ಕಣ್ಣೀರು ಹರಿಸುತ್ತಾ ಇದ್ದಾರೆ, ನಿರ್ಗತಿಕರಾಗಿದ್ದಾರೆ. ಅಮ್ಮ, ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ಯೋ ಆ ದುಷ್ಟರನ್ನೆಲ್ಲ ಸಂಹರಿಸಿ ಜಯವನ್ನು ತಂದ ಚಿಂತನೆಗಳಿಸು ಗಂಧ. ಕೇಳು ಕೇಳಯ್ಯ ಹಿಂದೆ ಹುಳದ ಬಲಿ ಕೇಳಲು ಮುರುಡರಿಂದಲಿ ಸಾಯದಿಗವನ ದುರುಳನಿಂದ ಮದಯ ಪಾಲಿಸಿ ಎನ್ನ ಪರಮ ಭಗುತನೆಂದು ಭಾವಿಸಿ ಒರೆದ ಕುಂದುರ ಋಷಿಗಳ ಪೀಡಿಸಲಿವೆಂದು ಕೇಳು ಕೇಳಯ್ಯ ಮಗನೇ, ದುರುಳನ ವಿಚಾರ ತಿಳಿದಿದ್ದೇ ಇದ್ದಾಡ. ಆತನನ್ನು ಕೊಂದು ಕೆಡಹುತ್ತೇನೆ ಎನ್ನುವ ಹಾಗೆ ಹೊರಟು ನಿಂತೆಯ. ಅಂತವರು ಉಳಿಯಬಾರದು ಕಂದ, ನಿನ್ನ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು. ಧನ್ಯನಾದ. ಆದರೆ ಅದಕ್ಕೆ ಅವಕಾಶ ನಿನಗೆ ಈ ಕಾಲದಲ್ಲಿ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ. ನಿನ್ನನ್ನು ಕರೆದದ್ದು ಆತನನ್ನು ದಂಡಿಸುವುದಕ್ಕೆ ಬೇಕಾಗಿ ಅಲ್ಲ. ವ್ಯಕ್ತಿಯೊಬ್ಬ ಬೆಳೆಯುವಂತಹ ಕಾಲಕ್ಕೆ ಸರಿಯಾದ ಸಂಸ್ಕಾರ ಆತನಿಗೆ ದೊರಕದೇ ಹೋಯಿತು ಎಂದಾದರೆ ಅವ ದಾಷ್ಟ್ಯ ಪ್ರವೃತ್ತಿಯಿಂದಲೇ ಮುಂದುವರಿಯುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ಆತನಿಗೆ ಈ ಕಾಲದಲ್ಲಿ ನೀತಿಯ ಮಾತುಗಳ ಅವಶ್ಯಕತೆ ಇದೆ. ನೀತಿಯ ಮಾತುಗಳನ್ನು ಹೇಳುವುದರ ಮೂಲಕವಾಗಿ ಸಂಧಾನವನ್ನು ಮಾಡುವುದಕ್ಕೆ ಬೇಕಾಗಿ ನಿನ್ನನ್ನು ಕರೆದ ಬಳಿದ್ದೇನೆ. ಬದಲಾಗಿ ಆತನನ್ನು ನೀ ಯುದ್ಧವಲ್ಲ ಕಂದ, ಯುದ್ಧವಲ್ಲ. ಮಾತೆ, ನೀನು ಈ ರೀತಿಯಾಗಿ ತೀರ್ಮಾನಿಸಿದ ಮೇಲೆ ನಿನ್ನ ಆದೇಶವನ್ನು ವಿರುದ್ಧಗೊಳಿಸುವುದಕ್ಕೆ, ಅದಕ್ಕೆ ತದ್ವಿರುದ್ಧವಾಗಿ ನಡೆಯುವುದಕ್ಕೆ ಈ ಗುಹೆ ಎಷ್ಟರವ. ನಿನ್ನ ಆಜ್ಞೆಯನ್ನು ಶಿರೋಧಾರಿ ಎಂದು ಪ್ರೀತಿಯಿಂದ ಅವತರಿಸಿ ಆ ದುಷ್ಟನಿಗೆ ನಾವು ಕೊಡುವ ಶಿಕ್ಷಣ ರೂಪದಲ್ಲಿ ಆಗಬೇಕು ಎಂದು ನೀನು ಸಂಕಲ್ಪ ಮಾಡಿದ ಮೇಲೆ ಹಾಗೆಯೇ ಮುಂದುವರಿಯುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಸಹವಾಸ ದೋಷದಿಂದ ಕೆಲವರು ಹಾಳಾಗುತ್ತಾರೆ. ಖಂಡಿತ. ಹಾಗೆಲ್ಲಿಯಾದರೂ ಕಹುವ ದಾರಿ ತಪ್ಪಿದ್ದರೆ ನಿನ್ನ ಆಜ್ಞೆಯನ್ನು ಸರಿಯಾಗಿ ಮಗದೊಮ್ಮೆ ಪಾಲಿಸುವವನಾಗಿದ್ದರೆ ಒಮ್ಮೆ ಅವನು ಕೊನೆಗೊಳಿಸುವುದಕ್ಕಿಂತಲೂ ಅವಕಾಶ ಕೊಟ್ಟು ನೋಡೋಣ. ಖಂಡಿತ. ಬದಲಾದರೆ ಬದಲಾದ ಅನ್ನುತ್ತಾನೆ. ಹಾಗಾದ್ರೆ ನಾನು ಮುಂದುವರಿಯಲೇ? ಒಂದು ವೇಳೆ ನಿನ್ನ ಮಾತುಗಳನ್ನು ಕೇಳದೆ ಸಂಧಾನಕ್ಕೆ ಒಪ್ಪದೇ ಇದ್ದನು ಎಂದಾದರೆ ನೇರವಾಗಿ ಹೇಳು. ನಿನಗೆ ವರ ಕೊಟ್ಟಂತಹ ತಾಯಿಯ ಬಂದು ನಿನ್ನನ್ನು ಶಿಕ್ಷಿಸುತ್ತಾಳೆ ಎನ್ನುವ ಹಾಗೆ. ಆಗಲಿ, ಶುಭವಾಗಲಿ. ಹೋಗಿ ಬರ್ತೇನೆ.
ಸಂಪ್ರೀತಿಯಿಂದ ನಮ್ಮ ಮಸ್ತಕಕ್ಕೆ ಹಸ್ತವನ್ನಿರಿಸಿ ಹೋಗಿ ಬಾ ಮಗನೇ ಎಂದು ಆಶೀರ್ವಾದವನ್ನು ಮಾಡಿದ್ದಾಳೆ. ಇನ್ನೇನು ತಾಯಿಯ ಸೇವೆ, ಲೋಕದ ಸೇವೆ, ಮಾತೆಯ ಸೇವೆ ಇದು ಪರಮಭಾಗ್ಯ ಎಂದು ಭಾವಿಸಿದ್ದೇನೆ. ವಾಹನ ಮಯೂರ ಸಿದ್ಧನಾಗಿದ್ದಾನೆ, ಆಯುಧವನ್ನು ಧರಿಸಿಕೊಂಡಿದ್ದೇನೆ. ಹೋಗೋಣ ಕೊಲ್ಲಾಪುರ. ಇಲ್ಲಿಯವರೆಗೆ ನಾನು ಹೇಳಿದಂತ ಆಜ್ಞೆಯನ್ನು ಒಂದಾಗುವುದವು ತಪ್ಪಿದವನಲ್ಲ ಮಂತ್ರಿ. ಹೇಳಿದ ಸಮಯಕ್ಕಿಂತ ಮುಂಚಿತವಾಗಿ ಕಾರ್ಯವನ್ನು ಮಾಡಿ ಮುಗಿಸಿ ನನ್ನ ಪಾದದಡಿಯಲ್ಲಿ ಬೀಳುತ್ತಿದ್ದಂತ ನಿಷ್ಠಾವಂತ ಸೇವಕ ಕಳುಹಿಸಿ ಸಮಯ ಎಷ್ಟಾಯಿತು. ಆ ಕಡೆಯಿಂದ ದೇವತೆಗಳ ಸುಳಿವಿಲ್ಲ, ಈ ಕಡೆಯಿಂದ ಹೋದ ಮಂತ್ರಿ ಬರಲಿಲ್ಲ. ಎಲ್ಲಿ ಹೋದ? ಎಲ್ಲಿದ್ದಾರೆ ದೇವತೆಗಳು? ದೇವತೆಗಳನ್ನು ಹುಡುಕಾಡಿದೆ, ದೇವತೆಗಳು ನಾಪತ್ತೆ ಆಗಿದ್ದಾರೆ. ಆದರೆ ದೇವತೆಗಳ ಬಗ್ಗೆ ಹೊಳಿತನ್ನು ಕೊಟ್ಟಿರುವಂತ ಬ್ರಾಹ್ಮಣರು ಋಷಿಮುನಿಗಳು ಅವರ ಮೇಲೆ ಕೊಂಡು ಬಂದ. ಎಲ್ಲಿದ್ದಾರೆ? ಇವರೆಯಾ? ಹೌದು, ಋಷಿಮುನಿಗಳ. ಮತ್ತೆ ಕೇಳಿದ ಸುರಮುನಿ ಬರ್ಗವೇ ಸತ್ಯವನ್ನು ಕೇಳಿ ಸುರ ಎಲ್ಲಿದರು ಬಿಡಬಲಿ. ಮತ್ತೆ ಕೇಳಿದ ಸುರ ವಿವಿಧ ವರ್ಗದ ಗುಟ್ಟು ಯಾವಾಗ ನಾವೆರೆಯು ವಿವರಿಸಲು ಬಂದವರು ನೀವು ಬಿಟ್ಟವು. ಕೇಳಿದ ಸುರರಲ್ಲಿ ಹಲವು ಋಷಿಮುನಿಗಳು. ನೀವು ಮಂತ್ರ ದೃಷ್ಟಾರರೋ ಮಂತ್ರ ಸೃಷ್ಟಾರರೋ? ಯಜ್ಞಯಾಗಾದಿಗಳನ್ನು ಮಾಡುವಿರೋ? ಯಾರಿಗೆ ಹರಿಸು? ದೇವತೆಗಳಿಗ? ಇಂದ್ರಾದಿ ದೇವತೆಗಳನ್ನು ಕೊಪ್ಪಿ ಮೆರೆಯುವ ಹಾಗೆ, ಅವರ ಚೈತನ್ಯ ಕುಂದದ ಹಾಗೆ ಅನುದಿನವೂ ಕಾಪಾಡುತ್ತಾ ಬರುತ್ತಿರುವ ವರ್ಗವಲ್ಲ ನಿಮ್ಮದು. ಹಾಗಾದ್ರೆ ದೇವತೆಗಳು ನನಗೆ ಕಾಣದೇ ಇರುವಾಗಲೂ ಯಾರು ಅವರಿಗೆ ಹವಿಸನ್ನು ಕೊಡ್ತಾರೋ ನಿಮಗೆ ಕಾಣಲೇಬೇಕಲ್ಲ. ಹೇಳಿ, ನಿಮ್ಮ ಬಗ್ಗೆ ನನಗೆ ಲವಲೇಶವೂ ಕ್ರೋಧ ಇಲ್ಲ. ನಿಮಗೆ ಬೇಕಾದ್ರೆ ನಾನೇ ಕೊಡುಗೆಯನ್ನು ಕಾಣಿಕೆಯನ್ನು ಕೊಟ್ಟು ಕಳುಹಿಸಬಲ್ಲೆ. ಆದರೆ ನನಗೆ ಬೇಕಾದದ್ದು ನನ್ನ ಮಾತನ್ನು ಮೀರಿದ ದೇವತೆಗಳು. ಅವರೆಲ್ಲಿ ಸಿಗುತ್ತಾರೆ? ಎಲ್ಲಿ ರೂಪವನ್ನು ಮರೆಸಿದ್ದಾರೆ? ಅವರು ಸಿಗಬೇಕಾದ್ರೆ ಏನು ಮಾಡಬೇಕು? ಎಲ್ಲವನ್ನೂ ಹೇಳಿ ನಿಮ್ಮ ಬದುಕಿಗೆ ಹಾನಿ ಆಗದ ಹಾಗೆ ರಕ್ಷಿಸ್ತೇನೆ. ಹೇಳಿ ಹೇಳಿ. ಸಮುದಾಯ ಬೀಳಿಕೊಂಡಿದು ಬಳಲಿ ಸುವಿಯಾಗಿತು ಸುರವರ್ಗದ ಒಣವಲ್ಲವರೆಲ್ಲ ನಾವು ನೋಡಿರುವುದಿಲ್ಲ. ಉಳಿಯದಿರು ನಮ್ಮೊಡನೆ ದ್ವೇಷದಿಂದ ಅಳಲಿ ಮುನಿ ಸಮುದಾಯ. ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನಾಚರಿಸುವಂತಹ ಈ ಋಷಿಮುನಿಗಳು. ಆದ್ರೆ ದೇವತೆಗಳಲ್ಲಿದ್ದಾರೆ, ದೇವತೆಗಳಲ್ಲಿದ್ದಾರೆ ಅಂತ ನಮಗೆ ಹೇಗೆ ಗೊತ್ತು? ಮತ್ತೆ ಯಾರಿಗೆ ಗೊತ್ತು? ಲೋಕಕಂಟಕವಾಗಿ ಲೋಕದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ವಸ್ತುಗಳನ್ನು ಈ ಯಾಗಕ್ಕೆ ಗುಂಡಕ್ಕೆ ಹೊಮ್ಮಿಸ್ತಾ ಇದ್ದೇವೆ. ನೀವು ಮಂತ್ರ ಹೇಳಿ ಯಾರನ್ನು ಕರೆಯುವುದು? ದೇವತೆಗಳನ್ನು. ಕರೆಯುವಾಗ ಬರ್ತಾರೆ ಇಲ್ವೋ ಅವರು? ದೇವತೆಗಳು ಬರುವುದಿಲ್ಲ, ಈ ಹವಿಸ್ಸು ಮೇರೆಗೆ ಅವರಿಗೆ ಸೇರ್ತದೆ. ಅವರು ಕೊಂಡೋಗುದಂತೆ ಅವನೊಬ್ಬ ಸಪ್ತಾರ್ಷಿ ಎನ್ನುವ ಹೆಸರಿರುವಂತ ಅಗ್ನಿ. ಒಟ್ಟು ನೀವು ತಲುಪದೇ ಇರುವ ಯಾಗ, ಹೋಗದೇ ಇರುವ ಊರಿಗೆ ಬರೆಯದೇ ಇರುವ ಮೂಲ ಕಳಿಸುವ. ನಮ್ಮದೊಂದು ಭಾವನೆ. ಹೌದಾ? ದೇವತೆಗಳಿಗೆ ಭಾವನೆ ಅಂದ್ರೆ ಎಂತದ್ದು? ನಿಮ್ಮ ಭಾವನೆ ಶ್ರದ್ಧೆ ಅಂತ ಉಂಟ, ಮೂಢನಂಬಿಕೆ ಅಂತ ಉಂಟ? ನಿಮಗೆ ನಂಬಿಕೆ ಅಲ್ಲ. ಶ್ರದ್ಧೆ ಅಲ್ವಾ? ಹೌದು. ಹಾಗಾದ್ರೆ ಸಿಗಬೇಕಲ್ಲ ಅವರು. ಹೌದು. ಮತ್ತೆ ಎಲ್ಲಿದ್ದಾರೆ ಅಂತ ಎಲ್ಲಿದ್ದಾರೆ ಅಂತ ನಮಗೆ ಹೇಗೆ ಗೊತ್ತು? ಮತ್ತೆ ಯಾರಿಗೆ ಗೊತ್ತಿಲ್ಲ? ಅಲ್ಲ,
ನೀವು ಹವಿಸ್ಸು ಕೊಡುವವರು ಹೌದಾ? ಮಂತ್ರ ಮುಖೇನ ಅವರನ್ನು ಕಳೆಯುವುದು ಹೌದಾ? ನಿಮಗೇ ಗೊತ್ತಿರಬೇಕು. ಎಲ್ಲ ಮಂತ್ರದಲ್ಲಿ ಆ? ಮಂತ್ರದಲ್ಲಿ ಮಂತ್ರದಲ್ಲಿ ಕರೆಯುವ ನೋಡುವವರನ್ನು ಈಗ ಬರುದಿಲ್ಲ. ಏನು ಬರದೆ? ಈಗ ಬರುದಿಲ್ಲ. ಒಂದು ನಿನ್ನ ಮಂತ್ರ ಸರಿ ಇಲ್ಲ, ಇಲ್ಲದ್ರೆ ಅವರಿಗೆ ನಿನ್ನಲ್ಲಿ ಸರಿ ಇಲ್ಲ. ಮಂತ್ರ ಎಲ್ಲ ಸರಿ ಇತ್ತು. ಈಗ ಅವರು ಎಲ್ಲಿದ್ದಾರೆ ಹೇಳುತ್ತೀಯಾ ಇಲ್ವಾ? ಎಲ್ಲಿದ್ದಾರೆ ಹೇಳುತ್ತೀಯಾ ಇಲ್ವಾ? ಗೊತ್ತಿಲ್ಲ ಪ್ರಭು, ಗೊತ್ತಿಲ್ಲ. 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 ನಾವು ಎಂತೆಂಥದ್ದನ್ನೇ ಭಾಗಿಸಿದ್ದೇವೆ, ನಿಮ್ಮನ್ನು ಬಾಯಿ ಬಿಡಿಸುವುದು ಹೇಗೆ ಅಂತ ಗೊತ್ತಿಲ್ವಾ? ಯಾವಳಾಸುರ ಸೊಂಟಕ್ಕೆ ಕಟ್ಟಿದ ಕೈಯನ್ನು ಬಿಚ್ಚು ಮನೆಗಳು ಬಂದಿಗೂ ಹೇಗೆ ಸಾಧುಗಳು, ಬ್ರಾಹ್ಮಣೋತ್ತಮರು, ಮುನಿಗಳು, ನೀವೆಲ್ಲ ಒಟ್ಟಾಗಿ ಈ ಧನುಜನ ಮಂದಿರಕ್ಕೆ ಬಂದಿದ್ದೀರಲ್ಲ. ಹುಲಿಯ ಗುಹೆಯ ಒಳಗೆ ಜಿಂಕೆಯ ಮರಿ ಹೋದ ಹಾಗೆ ಆ ಹಸಿದ ಹುಲಿ ಜಿಂಕೆಯನ್ನು ಬಿಟ್ಟೀತೆ. ಇಲ್ಲ. ದುಷ್ಟನ ಆ ಮನೆಗೆ ಸೇರಿದ ನಿಮ್ಮನ್ನು ಬ್ರಾಹ್ಮಣ ದ್ವೇಷಿಯಾದ ಈ ಕಹುವನ ಅವನ ಅನುಚರರು ಶಿಕ್ಷಿಸದೆ ಬಿಡ್ತಾರೋ? ನೀವು ಎಷ್ಟು ಹಿಂಸೆ ಅನುಭವಿಸುತ್ತೀರಿ. ಹೋಗಿ ನಿಲ್ಲಬೇಡಿ. ಅಭಯ ಹಸ್ತ ಇಟ್ಟಿದ್ದೇನೆ ನಿಮಗೆ. ಧೈರ್ಯದಿಂದ ಇಲ್ಲಿಂದ ತೆರಳಿ ಕೋಲಾವನದಲ್ಲಿ ಶ್ರೀದೇವಿ ಇದ್ದಾಳೆ. ಇಷ್ಟರವರೆಗೆ ಬಂದ ಕಷ್ಟವನ್ನು ಮರೆಗಳಿಸಿ ನಿರತ ಸುಖವನ್ನು ಅನುಭವಿಸುವುದಕ್ಕೆ ಅವಕಾಶ ಮಾಡಿಕೊಡುತ್ತಾಳೆ. ಹೋಗಿ ಅವಳನ್ನು ನಂಬಿಕೊಳ್ಳಿ. ಹೋಗಿ ಹೋಗಿ ಹೋಗಿ.